ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಸಭೆ ಆರಂಭವಾಗುತ್ತಿದ್ದಂತೆ ಕೆರೆಕಟ್ಟೆ ನೀರು ತುಂಬಿಸುವ ವಿಚಾರವಾಗಿ ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ಇಂಜಿನಿಯರಿಂಗ್ ರಘುರಾಮ್ ಸಭೆಗೆ ಗೈರಾದ ಹಿನ್ನೆಲೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯಂತ್ಗೆ ಸಚಿವರು ತರಾಟೆಗೆ ತೆಗೆದುಕೊಂಡರು. ಇದೇನು ಮಾಮೂಲು ಅಲ್ಲ, ಸೀನಿಯರ್ ಆಫೀಸರು ವಿತೌಟ್ ಇಂಟಿಮೇಷನ್. ಇದು ಮಾವನ ಮನೆಯಲ್ಲ, ಯಾಕೆ ಸಭೆಗೆ ಬಂದಿಲ್ಲ? ಡಿಸಿ, ಸಿಇಒ ಅವರ ಗಮನಕ್ಕೆ ತಂದಿದ್ದಾರಾ? ಈ ಅಧಿಕಾರಿಗೆ ನೋಟಿಸ್ ಕೊಡಿ ಎಂದರು. ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಪ್ಲಸ್ ಸೂಪರ್ ಇಂಜಿನಿಯರ್ ಬರಬೇಕಂತ ಮೀಟಿಂಗ್ ನೋಟಿಸ್ ಅಲ್ಲಿ ಕೂಡ ಇದೆ. ಬರಕ್ಕಾಗಲಿಲ್ಲ, ನಾನು ಗಮನಕ್ಕೆ ತರಬೇಕು, ನನಗಾಗಲಿ ಸಿಇಒ ಆಗಿ ಹೇಳಬೇಕು, ಲೆಟರ್ ಕಳಿಸಬೇಕು. ಇದಕ್ಕಿಂತ ಇಂಪಾರ್ಟೆಂಟ್ ಇದ್ರೆ ಓಕೆ ಪರ್ಮಿಷನ್ ಕೊಡೋಣ. ಸೊ ನೀವು ಏನಕ್ಕೆ ಪರ್ಮಿಷನ್ ಕೇಳಿದ್ದೀರಾ ಅನ್ನೋದು ಗೊತ್ತಾಗಬೇಕಲ್ಲ. ನೀನು ಇಲ್ಲೂ ಕೆಲಸ ಮಾಡಿದ್ದೀರಪ್ಪ, ಮಂಡ್ಯ ಡಿವಿಷನಲ್ಲೂ ಕೆಲಸ ಮಾಡಿದ್ದೀರಿ. ಮಂಡ್ಯದಲ್ಲಿ ನಾನು ಏನು ಕೇಳಿದರೂ ಅಧಿಕಾರಿಗಳು ಉತ್ತರ ಕೊಡಬೇಕು. ಮಾಹಿತಿ ಇಲ್ಲದೆ ಸಭೆಗೆ ಬರಬೇಡಿ, ಮೊದಲು ಮಾಹಿತಿ ತಿಳಿದುಕೊಳ್ಳಿ ಎಂದು ಅಧಿಕಾರಿಗಳಿಗೆ ನೀತಿ ಪಾಠ ಮಾಡಿದರು. ನೀವು 1 ತಿಂಗಳಲ್ಲಿ ನಿಮ್ಮ ಸಂಬಂಧಪಟ್ಟಂಥ ಸೂಪರಿಂಟೆಂಡೆಂಟ್, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಅವ್ರ ಹತ್ರ ನಾವು ಮತ್ತೆ KRS ಸಭೆಯಲ್ಲಿ ಹೇಳಿದ್ದೇವೆ, ಈ ಥರ ಪ್ರಾಬ್ಲಮ್ ಇದೆ ಅಂತ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ರೆ KRS ಮೀಟಿಂಗಲ್ಲಿ ಅವ್ರಿಗೆ ಉತ್ತರ ಸಿಕ್ಕಾಗಿರುತ್ತಲ್ಲ. ನೀವು ಅಲ್ಲಿ ಅವ್ರನ್ನ ಭೇಟಿ ಮಾಡಬೇಕಂತಕ್ಕಂಥದ್ದು ಒಂದು ತಪ್ಪಲ್ಲ. ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಸೂಪರಿಂಟೆಂಡೆಂಟ್ ಇಂಜಿನಿಯರು ಸೊ ಭೇಟಿ ಮಾಡಬೇಕಲ್ಲ ಶಾಸಕರನ್ನ. ಇದೆಲ್ಲ ದಿವಸ ಹೇಳ್ಕೊಡ್ಬೇಕಾ ಪಾಠನ? ಅಧಿಕಾರಿಗಳು ಶಾಸಕರ ಸಂಪರ್ಕದಲ್ಲಿರಬೇಕು. ಕೆರೆಕಟ್ಟೆ ತುಂಬಿಸಿದ್ದೀರಾ? ಏನು ಕೆಲಸ ಮಾಡ್ತಿದ್ದೀರಿ? ಯಾಕೆ ಮಾತನಾಡೋದಕ್ಕೆ ಗಾಬರಿ ಆಗ್ತಿದ್ದೀರಾ ಎಂದು ಅಧಿಕಾರಿಗೆ ಪ್ರಶ್ನಿಸಿದರು. ನಮ್ಮ ಕೊಪ್ಪಗೂ ಹೋಗಿಲ್ಲ ಅಂತ ಬಂದಿದ್ದಾರೆ, ಹಳೆಯಡಿಗೆ ಹೋಗಿಲ್ಲ ಅಂತ ಬಂದಿದ್ದಾರೆ, ಬೆಕ್ಕಡಿಗೆ ಹೋಗಿ ಏನಾದರೂ ಸ್ವಲ್ಪ ರೀಸನ್ ಇತ್ತು. ನೀವು ಅದೇ ಅಚ್ಚುಕಟ್ಟಿಗೆ ಹೋಗಿ ಅಚ್ಚುಕಟ್ಟಿಂದಲೇ ಹೋಗ್ಬೇಕಾದ ಕೆರೆಗಳಿಗೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಸೊ ಈಗ ಅದು ಅವ್ರಿಗೆ ಅನುಮಾನ ಬರೋದಲ್ಲ. ಇದನ್ನೆಲ್ಲ ಮತ್ತೆ ಪ್ರತಿ ಸಲ ರಿಪೀಟ್ ಮಾಡೋಕ್ಕೆ ಚೆನ್ನಾಗಿರಲ್ಲ. ಬಲಮುರಿಯಲ್ಲಿ ತೆಪ್ಪ ಸಂಚಾರ ಸರಿಯಿಲ್ಲ, ಅನುಮತಿ ಪಡೆದು ಸರಿ ಮಾಡಲಿ ಎಂದು ತರಾಟೆಗೆ ತೆಗೆದುಕೊಂಡರು. ಬಲ್ಮರಿನಲ್ಲಿ ಜಾಸ್ತಿ ಮಳೆ ಬಂದು ಹೋಗ್ತಿದ್ದಾಗಲೂ ಈ ಸೂಕ್ಷ್ಮ ಬಲ್ಮೂರಿನಲ್ಲಿ ತೆಪ್ಪದಲ್ಲಿ ಪ್ರವಾಸಿಗರಿಗೆ ಅಲೋ ಮಾಡ್ತಾ ಇರೋದು ಅವ್ರಿಗೆ ಸುರಕ್ಷಿತ ದೃಷ್ಟಿಯಿಂದ ಸರಿಯಲ್ಲ ಅಂತ ಹೇಳ್ತಾ ಇರೋದು. ತೆಪ್ಪದಲ್ಲಿ ಸರ್, ಅದು ನಮ್ಮ ಗಮನಕ್ಕೆ ಬಂದು ಸರ್, ನಾವು ಹೋಗಿ ನೋಡಿದ್ವಿ. ಅದು ನಮ್ಮಲ್ಲಿ ಟೆಂಪಲ್ದು ಟ್ರಸ್ಟ್ ಇದೆ ಸರ್, ಟ್ರಸ್ಟ್ ವತಿಯಿಂದ ಅವರು ಮಾಡ್ತಾ ಇದ್ದಾರೆ, ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ ಸರ್. ನೋಡು, ವರ್ಷಕ್ಕೆ 10 ರಿಂದ 15 ಜನ ಸಾವಾಗುತ್ತೆ ಅಂತ ಬಂದಿದೆ, ಪೇಪರಲ್ಲೂ ಕವರ್ ಆಗಿದೆ. ಮಳೆ ಜಾಸ್ತಿ ಆಗಿ ನೀರು ಜಾಸ್ತಿ ಆದಾಗ ಅಂತ ಟೈಮ್ನಲ್ಲಿ ಸ್ಟಾಪ್ ಮಾಡಬೇಕು. ನಿಮ್ಮ ಪರ್ಮಿಷನ್ ಇದ್ದರೆ ಮಾಡಬಾರ್ದು ಅಲ್ವಾ? ಪರ್ಮಿಷನ್ ತಗೋಬೇಕಲ್ವಾ? ಪರ್ಮಿಷನ್ ಇದ್ದಾಗ ಮಾಡಬಾರ್ದು. ಸ್ಟಾಪ್ ಮಾಡಿ ಸರಿ. ಸಭೆಯಲ್ಲಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಎಡಿಸಿ ಶಿವಾನಂದ ಮೂರ್ತಿ, ಸಿಇಒ ಕೆಆರ್ ನಂದಿನಿ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಮತಕಳ್ಳತನ ನಡೆದಿರುವ ಕುರಿತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆಗಸ್ಟ್ 5ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಮಂಡ್ಯ ಜಿಲ್ಲಾ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಪ್ರತಿಭಟನೆಯಲ್ಲಿ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಎಲ್ಲಾ ಮಂತ್ರಿಗಳು, ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಮಂಡ್ಯ ಜಿಲ್ಲೆಯಿಂದ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಭಾಗವಹಿಸಬೇಕು.
ಜಿಲ್ಲೆಯಿಂದ ಕನಿಷ್ಠ 5,000 ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಾಧ್ಯವಾದಷ್ಟು ಯುವಕರು ಭಾಗಿಯಾಗಿ ರಾಷ್ಟ್ರದ ಸ್ಥಿತಿಗತಿಯ ಕುರಿತು ತಿಳಿದುಕೊಳ್ಳಬೇಕು ಎಂದರು. ರ್ಯಾಲಿಯಲ್ಲಿ ರಾಹುಲ್ ಗಾಂಧಿಯವರು ಮತ ಕಳ್ಳತನದ ಕುರಿತಾಗಿ ಗಂಭೀರ ಚರ್ಚೆ ನಡೆಸಲಿದ್ದಾರೆ. ಮತ ಕಳ್ಳತನದ ಕುರಿತಾಗಿ ದಾಖಲೆಯ ಸಮೇತ ಸತ್ಯ ಬಿಚ್ಚಿಡಲಿದ್ದಾರೆ. ರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವುದರಿಂದ ಚುನಾವಣಾ ಆಯೋಗ ಅದರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್, ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು ಬಂದು ಎಲ್ಲ ಮಂತ್ರಿಗಳನ್ನ, ಶಾಸಕರನ್ನ, ಪಕ್ಷದ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಮಂತ್ರಿಗಳನ್ನ ಮೀಟಿಂಗ್ ಮಾಡಿ 5ನೇ ತಾರೀಕು ಒಂದು ಬೃಹತ್ ರಾಷ್ಟ್ರ ಮಟ್ಟದ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಇಂದ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಆಗಿದೆ. ಅದಕ್ಕೆ ರಾಹುಲ್ ಗಾಂಧಿಯವರು ಭಾಗವಹಿಸೋದ್ರಿಂದ ಇದಕ್ಕೆ ಹೆಚ್ಚಿನ ನಾವು ಗಂಭೀರವಾಗಿ ಸಬ್ಜೆಕ್ಟು ಗಂಭೀರವಾದ ವಿಚಾರ ಆದ್ದರಿಂದ ತಗೋಬೇಕು ಅಂತೇಳಿ ತೀರ್ಮಾನ ಆಗಿದೆ ಪಕ್ಷ. ಆ ಒಂದು ಮೊನ್ನೆ ಎಲ್ಲ ನಡೆದಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಮತ ಕಳ್ಳತನ ಅಂತೇಳಿ ನಮ್ಮ ಪರ್ಟಿಕ್ಯುಲರ್ ಆಗಿ ಮಧೇಪುರದಲ್ಲಿ ಸೆಂಟ್ರಲ್ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಆಗಿರ್ತಕ್ಕಂಥದ್ದನ್ನ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟಿಯಿಂದ ಮಾಡಿಸಿ ಅದು ಪ್ರೂವ್ ಆಗಿರ್ತಕ್ಕಂಥದ್ರಿಂದ ನಾವು ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನರಿಗೆ, ರಾಷ್ಟ್ರ ಮಟ್ಟದ ಎಲೆಕ್ಷನ್ ಕಮಿಷನ್ ಇರ್ಬೋದು, ರಾಜ್ಯದಲ್ಲಿ ಅವರ ಪರವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು. ಆ ಟೈಮ್ನಲ್ಲಿ ತಗೊಳ್ಳಿಲ್ಲ. ಹಾಗಾಗಿ ಪಾರ್ಲಿಮೆಂಟಲ್ಲೂ ಈ ಸಬ್ಜೆಕ್ಟು ಚರ್ಚೆ ಆಗಿದೆ. ಹೀಗೆ ಇದು ದೆಹಲಿಯಲ್ಲಿ ಅಥವಾ ಇನ್ಯಾವುದೇ ತತ್ಸಮಾನವಾದಂಥ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಬೆಂಗಳೂರಿನಲ್ಲೇ ಈ ಪ್ರತಿಭಟನೆ ಪ್ರಾರಂಭ ಮಾಡಿರೋದ್ರಿಂದ ನಾವೆಲ್ಲರೂ ಸಹ ಇದನ್ನ ಭಾಳ ಗಂಭೀರವಾಗಿ ತಗೊಂಡು ಈ ಒಂದು ಯಶಸ್ವಿಯಾಗಿ ಈ ಪ್ರತಿಭಟನಾ ರ್ಯಾಲಿ ಹಾಕಬೇಕು ಅಂತ, ಮತ್ತು ಇತ್ತೀಚೆಗೆ RCB ಆದಂಥ ಅನಾಹುತದ ಹಿನ್ನೆಲೆಯಲ್ಲಿ ಹೈಕೋರ್ಟು ಸಹ ಒಂದು ರ್ಯಾಲಿ ಮಾಡಬಾರ್ದು ಅನ್ನೋದು ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ಅದನ್ನು ಸರ್ಕಾರವೂ ಸಹ ಒಪ್ಪಿರೋದ್ರಿಂದ ನಾವೀಗ ರ್ಯಾಲಿ ಮಾಡ್ತಾಯಿಲ್ಲ, ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕು, ಏನೇ ಪ್ರತಿಭಟನೆ ಮಾಡಿದ್ರು ಅನ್ನೋದು ಒಂದು ಸೂಚನೆ ಹೈಕೋರ್ಟ್ನಲ್ಲಿ ಬಂದಿದೆ. ಹಾಗಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು 5ನೇ ತಾರೀಕು 11 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ರಾಹುಲ್ ಗಾಂಧಿಯವರು ಭಾಗವಹಿಸ್ತಾ ಇದ್ದಾರೆ, ವೇಣುಗೋಪಾಲು, ಸುರ್ಜೇವಾಲ ಅವರು ಬರ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ನಿಮಗೆ ಗೊತ್ತಿದ್ದಂಗೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಪಕ್ಷದ ಅಧ್ಯಕ್ಷರು, ಇನ್ನಿತರೆ ಸಚಿವರು, ಪಕ್ಷದ ಎಲ್ಲ ಮುಖಂಡರುಗಳು ಬರ್ತಾರೆ. ಇಡೀ ರಾಜ್ಯದ ಎಲ್ಲ ಬ್ಲಾಕು ಮತ್ತು ಡಿಸ್ಟಿಕ್ ಪ್ರೆಸಿಡೆಂಟ್ಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಪ್ರಮುಖವಾದಂಥ ಡಿಪ್ಯೂಟೆಡ್ ಕ್ಯಾಂಡಿಡೇಟು, MLAಗಳು, ex-MLAಗಳು ಎಲ್ಲರೂ ಭಾಗವಹಿಸ್ತಾರೆ. ರಾಜ್ಯದ ಎಲ್ಲ 224 ಕ್ಷೇತ್ರದವರು. ಮಂಡ್ಯ ಜಿಲ್ಲೆ ಹತ್ತಿರ ಇರೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲೂ ಸಹ ಪ್ರತಿ ಒಬ್ಬ ಪಕ್ಷದ ನಾವು ಏನು ಬ್ಲ್ಯಾಕು ಅಥವಾ ಯೂತ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಮಹಿಳಾ ಘಟಕ ಮತ್ತು ಮುಂಚೂಣಿ ಘಟಕದ ಎಲ್ಲ ಪ್ರಮುಖರು ಎಲ್ಲರೂ ಸಹ ವಾಲಂಟಿಯರಾಗಿ ಬರಬೇಕು ಅಂತ. ಜೊತೆಗೆ ಪ್ರತಿ ತಾಲೂಕಿನಲ್ಲೂ ನಮ್ಮೆಲ್ಲ ಶಾಸಕರು, ಆ ತಾಲೂಕಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು, ಮುಖಂಡರುಗಳು ಸಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನೆಲ್ಲ ಗಮನಿಸ್ತಾರೆ, ಎಲ್ರಿಗೂ ಮಾತನಾಡ್ತಾರೆ. ತಮ್ಮ ಮೂಲಕ ನಾನು ಇಡೀ 7 ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ಒಂದು ಕನಿಷ್ಠ ಇಲ್ಲಿಂದ 5,000 ಜನ ನಾವು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ನಿರ್ಧಾರವನ್ನು ನಾನು, ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು, ಬಾಬಣ್ಣವರು, ರವಿ, ಉದಯಿ, ನಮ್ಮ ಗಂಗಾಧರು, KR-ಪೇಟೆ ನಮ್ಮ ಚಂದ್ರಶೇಖರ್, ದೇವರಾಜ್ ಇರ್ಬೋದು, ನಮ್ಮ ಪಾಂಡವಪುರದಲ್ಲಿ ನಮ್ಮ ತ್ಯಾಗರಾಜು ಮತ್ತು ಇನ್ನಿತರೆ ಮುಖಂಡರು, ರವಿ ಭೋಜೇಗೌಡರು, ಎಲ್ಲ ನಮ್ಮ HP ರಾಮಣ್ಣ, ಈ ಥರ ಎಲ್ಲರೂ ಸಹ ಮುಖಂಡರುಗಳು ಕೂತು ಮಾತನಾಡಿದ್ದೀವಿ. ಆ ತಾಲೂಕು ಜವಾಬ್ದಾರಿಯನ್ನು ಅವರವರು ಮಾಡ್ತಾರೆ. ಪೂರ್ಣ ಪ್ರಮಾಣದ ಉಸ್ತುವಾರಿಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನು ಮಾಡಿಸ್ತಾರೆ. ಅಲ್ಲಿಂದ ರಾಜ್ಯ ಮಟ್ಟದಿಂದನೂ ಸಹ ನಮ್ಮ ಇನ್ಚಾರ್ಜ್ ರಾಮಸ್ವಾಮಿಯವರು ಬಂದಿದ್ದಾರೆ, ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ಈ ಜವಾಬ್ದಾರಿಯನ್ನು ತಗೊಂಡು 5ನೇ ತಾರೀಕು 11 ಗಂಟೆ ಅಂದರೆ ಅಲ್ಲಿ ಭಾಳ ಹೆಚ್ಚು ಜನ ಬರೋ ಅವಕಾಶ ಇರೋದ್ರಿಂದ 9 ಗಂಟೆಗೇ
ಸೊ ಅಲ್ಲಿ ಬಂದು ಹತ್ತಿರಕ್ಕೆ ಬರಲಿಕ್ಕೆ ವೆಹಿಕಲ್ ಆಗಲ್ಲ, ಮೆಜೆಸ್ಟಿಕ್ಕು ಅಥವಾ ಅಲ್ಲಿ ನಿಲ್ಲಿಸಿ ನಡ್ಕೊಂಡು 10 ಗಂಟೆ ಒಳಗಡೆ ಸೊ ಫ್ರೀಡಮ್ ಪಾರ್ಕ್ನಲ್ಲಿ ಇರಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರು ಯುವಕರೇ ಹೆಚ್ಚು ಬರಲಿ, ಅವ್ರಿಗೆ ಅದನ್ನು ಸೊ ತಿಳ್ಕೊಳ್ಳೋ ಆಸಕ್ತಿನೂ ಇರಬೇಕು. ಮತ್ತು ಮುಂದೆ ಈ ಥರದ ಇವತ್ತು ಆಡಳಿತ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ BJPಯವರ ಏನೆಲ್ಲ ಕೈಚಳಕ ಇದೆ ಅನ್ನೋದನ್ನು ಅಲ್ಲಿ ಅವರು ಸ್ಪಷ್ಟವಾದಂಥ ರೀತಿಯಲ್ಲಿ ಯಾವ ರೀತಿ ರಿಸರ್ಚ್ ಮಾಡಿದೋ, ಯಾವ ರೀತಿ ತಪ್ಪನ್ನು ನಾವು ಕಂಡುಹಿಡ್ದಿದ್ದೀವಿ, ಏನಾಗಿದೆ ಅನ್ನೋದು ಇಲ್ಲಿ ಆದಮೇಲೆ ಮಹಾರಾಷ್ಟ್ರದಲ್ಲೂ ಇದೇ ಥರ ಆಗಿದೆ ಅನ್ನೋದು ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅದು ಸಂಪೂರ್ಣ ಮಾಹಿತಿಯನ್ನು ರಾಹುಲ್ ಗಾಂಧಿಯವರೇ ಚರ್ಚೆ ಮಾಡೋದ್ರಿಂದ ನಾವು ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಿಫೋರ್ ಆ ಪ್ರತಿಭಟನಾ ರ್ಯಾಲಿಗಿಂತ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅಂತ ಮೊನ್ನೆನೂ ಸಹ ಸಿದ್ದರಾಮಯ್ಯನವರಲ್ಲಿ DK ಶಿವಕುಮಾರಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಅದು ಅಲ್ಲೇ ಸಂಪೂರ್ಣವಾಗಿ ಆ ಪ್ರತಿಭಟನಾ ರ್ಯಾಲಿನಲ್ಲೇ ಸಂಪೂರ್ಣವಾಗಿ ಇದರ ಗಂಭೀರವಾದಂಥ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ತೀರ್ಮಾನ ಆಗಿರೋದ್ರಿಂದ ದಯಮಾಡಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ನಾವು ಮಾತನಾಡಿದ್ದೀವಿ. ಜಿಲ್ಲಾಧ್ಯಕ್ಷರು ಎಲ್ಲ ಲೀಡ್ರ್ಗಳ ಜೊತೆ, ಮುಂಚೂಣಿ ಅಧ್ಯಕ್ಷರುಗಳು, ಯೂತ್ಸು, ಮಹಿಳಾ ಘಟಕಗಳ ಎಲ್ಲ ಘಟಕಗಳಿಗೆ ಮಾತನಾಡಿದ್ದಾರೆ. ದಯಮಾಡಿ ನಮ್ಮ ಕಾರ್ಯಕರ್ತರು, ಬಂಧುಗಳು, ಕಾಂಗ್ರೆಸ್ಸಿನ ಬಂಧುಗಳು 5ನೇ ತಾರೀಕು ನೀವೆಲ್ಲರೂ ಸಹ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ಬರತಕ್ಕಂಥ ರ್ಯಾಲಿ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ರ್ಯಾಲಿಗೆ ಬರಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ರಮೇಶ ಬಂಡಿ ಸಿದ್ದೇಗೌಡ, ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್, ಜಿಲ್ಲಾ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶುಭದಾಯಿನಿ, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳು, ದಲಿತ, ಕಾರ್ಮಿಕ, ಕನ್ನಡ ಪರ, ಮಹಿಳಾ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಕನ್ನಂಬಾಡಿ ಉಳಿಸಿ ಅಭಿಯಾನದ ಪ್ರಯುಕ್ತ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜೀವನಾಧಾರಿತ ಆಳಿದ ಮಹಾಸ್ವಾಮಿಗಳು ನಾಟಕ ಪ್ರದರ್ಶನವನ್ನು ಆಗಸ್ಟ್ 3ರ ಭಾನುವಾರ ಸಂಜೆ 6 ಗಂಟೆಗೆ ಮಂಡ್ಯ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ PES ಕಾಲೇಜಿನ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ರೈತ ಹಿತರಕ್ಷಣಾ ಸಮಿತಿಯ ಸುನಂದಾ ಜಯರಾಮ್ ತಿಳಿಸಿದರು. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆ ಎಂದಿಗೂ ನೆನೆಯುವ ಮಹಾನುಭಾವರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಂದರು. ಬರಡಾಗಿದ್ದ ಮಂಡ್ಯವನ್ನು ಹಸಿರುವನವನ್ನಾಗಿ ಮಾಡಿದವರು. ಹಾಗಾಗಿ ಕನ್ನಂಬಾಡಿ ಉಳಿವಿಗಾಗಿ ಅನೇಕ ಚಳುವಳಿ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಜನಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕ ಪ್ರದರ್ಶನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ರೈತ ಸಂಘಟನೆಗಳು ಹಾಗೂ ಕನ್ನಡ ಪರ, ಮಹಿಳಾ, ದಲಿತ, ಕಾರ್ಮಿಕ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ನಾಳೆ 3ನೇ ತಾರೀಕು ಸಂಜೆ 6 ಗಂಟೆಗೆ ಸ್ವಾಮಿ ವಿವೇಕಾನಂದ ರಂಗಮಂದಿರ PES ಕಾಲೇಜಿನ ಆವರಣದಲ್ಲಿ ನಾಲ್ವಡಿಯವರ ಆಳಿದ ಮಹಾಸ್ವಾಮಿಗಳು ನಾಟಕ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದೀವಿ. ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ನೆನೆಸ್ಕೊಳ್ತಕ್ಕಂಥ ಮಹಾನುಭಾವರು ನಾಲ್ವಡಿಯವರು. ಬರಡಾಗಿದ್ದಂಥ ಮಂಡ್ಯವನ್ನು ಹಸಿರುವನವಾಗಿ ಮಾಡಿದಂಥ ಮಹಾನುಭಾವರವರು. ಹಾಗಾಗಿ ನಮ್ಮ ಏನು ಒಂದು KRS ಅಣೆಕಟ್ಟೆಯ ಭದ್ರತೆ ಬಗ್ಗೆ ಹೋರಾಟ ಹಮ್ಮಿಕೊಂಡು ಅನೇಕ ರೀತಿಯ ಚಳವಳಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಜನಜಾಗೃತಿ ಮೂಡಿಸ್ಲಿಕ್ಕಾಗಿ ಅವರನ್ನ ನೆನಪಿನ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಹೋರಾಟ ಬಂಧುಗಳು, ನಾಗರಿಕ ಬಂಧುಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಾಟಕ ಪ್ರದರ್ಶನಕ್ಕೆ ಆಗಮಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಮಾತನಾಡ್ತೇನೆ. ಈ ಸಂದರ್ಭದಲ್ಲಿ ಇಂಡುವಾಳು ಚಂದ್ರಶೇಖರ್, ಮುದ್ದೇಗೌಡ ಸೇರಿದಂತೆ ಮತ್ತಿತರರಿದ್ದರು. ಕರ್ನಾಟಕ ರಾಜ್ಯದ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಜಿಲ್ಲಾ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಉಪಹಾರ ವಿತರಣೆ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಹುಟ್ಟುಹಬ್ಬ ಆಚರಿಸಿದರು.
ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ, ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮತ್ತಷ್ಟು ರಾಜ್ಯದ ಜನರ ಸೇವೆ ಮಾಡುವ ಶ್ರೇಯಸ್ಸು ಅವರಿಗೆ ಲಭಿಸಲಿ ಎಂದು ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಜಮೀರ್ ಅಹ್ಮದ್ ಖಾನ್ ಅವರ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಅಧ್ಯಕ್ಷರು ಅವರ 59ನೇ ಅವರಿಗೆ ಆಯುರ ಆರೋಗ್ಯ ಸಮೃದ್ಧಿಯನ್ನು ಕರುಣಿಸಿ ಭಗವಂತ ರಾಜಕೀಯವಾಗಿ ಹಲವಾರು ಅವಕಾಶಗಳನ್ನು ಕೊಡೋದ್ರ ಮೂಲಕ ಎಲ್ಲರೂ ಕೂಡ ಅವರ ಯಶಸ್ಸನ್ನು ಶ್ರೇಯಸ್ಸನ್ನು ಆರೈಸಿದರು. ಮೂಡ ಅಧ್ಯಕ್ಷ ನಯೀಂ ಮಾತನಾಡಿ, ಜಮೀರ್ ಅಹ್ಮದ್ ಖಾನ್ ಅವರು ಅಧಿಕಾರಕ್ಕೆ ಆಸೆಪಟ್ಟವರಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಅಧಿಕಾರ ಇದ್ದಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಎಂದು ತಿಳಿಸಿದರು. ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಮಂಡ್ಯ ಅಭಿವೃದ್ಧಿಗೆ 30 ಕೋಟಿ ಅನುದಾನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಶಾಲಾ ಕಾಲೇಜು ಅಭಿವೃದ್ಧಿ ಕೆಲಸಗಳಿಗೂ ಹೆಚ್ಚು ಅನುದಾನ ನೀಡಿದ್ದಾರೆ ಎಂದು ತಿಳಿಸಿದರು. ಎಲ್ಲ ಸಮಾಜದ ಜನರಿಗೂ ಸಹಾಯ ಮಾಡುತ್ತಿದ್ದಾರೆ. ಬಡವರಿಗೆ ಸೇವೆ ಮಾಡಲು ಮತ್ತಷ್ಟು ಅವಕಾಶ ಅವರಿಗೆ ಸಿಗಲಿ. ದೇವರು ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು. ನಮ್ಮ ನಾಯಕರಾದಂಥ BZ ಜಮೀರ್ ಅಹ್ಮದ್ ಖಾನ್ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಇವತ್ತು ಮಿನ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಫುಡ್ ವಿತರಣೆ ಮಾಡಿ, ಆಮೇಲೆ ರೋಗಿಗಳಿಗೆ ಹೊರಗಡೆ ಹಣ್ಣು ಹಪ್ಪಳಗಳನ್ನ ವಿತರಣೆ ಮಾಡಿ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ನಗರಸಭಾ ಸದಸ್ಯರುಗಳು, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಆಮೇಲೆ ಎಲ್ಲ ನಮ್ಮ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ತೀನಿ. ಅವ್ರು ಯಾಕೆ ಅಂತಂದರೆ ಯಾವತ್ತೂ ಅಧಿಕಾರಕ್ಕೆ ಆಸೆ ಪಡೆದವರಲ್ಲ. ಅಂಥ ಅಧಿಕಾರ ಬೇಕು ಅಂದಾಗನೇ, ಅಧಿಕಾರ ಇದ್ದಾಗನೇ ರಾಜೀನಾಮೆ ಕೊಟ್ಟಂಥ ನಾಯಕರು ಅವರು. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಮಿನಿಸ್ಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ನಾಯಕ ಇದ್ದರೆ ಅದು ಕರ್ನಾಟಕದಲ್ಲಿ ಯಾರು ಇದ್ದರೆ ಅದು BZ ಜಮೀರ್ ಅಹ್ಮದ್ ಖಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇನು ಅಧಿಕಾರ ನಾನು ಅವ್ರಿಗೆ ಸಿಕ್ಕಲಿ ಅಂತ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೋಸ್ಕರ ಆಸೆ ಪಡೋವಂಥ ಅಧಿಕಾರ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಕ್ಕೆ ಕೊಡಲಿ ಅಂತ ಕೇಳೋದಿಲ್ಲ. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಬಡವರಿಗೆ ಸೇವೆ ಇವತ್ತು ಸಂಪೂರ್ಣ ಏನು ಬಡವ್ರಿಗೋಸ್ಕರ ಹಗಲು ರಾತ್ರಿ ಯೋಚನೆ ಮಾಡಿ ಇವತ್ತು ಯಾವ ಬಡಪಾಯಿ ಹೋದಾಗ ಅವ್ರಿಗೆ ಆಪ್ರೇಷನ್ ಆಗ್ಬೋದು, ಅವ್ರಿಗಾದಂಥ ಟ್ರೀಟ್ಮೆಂಟ್ ಆಗ್ಬೋದು, ಯಾವುದರ ಹೋದ ಇಂಥ ಸಮಸ್ಯೆ ಅಂತ ಹೇಳಿದಾಗ ನಾವು ಇಮಿಡಿಯೇಟಾಗಿ ಕೂಡಲೇ ಮಾಡಿಕೊಡ್ತಾರೆ. ಅವರಿಗೆ ಭಾರಿ ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ. ನಮ್ಮ ಮಂಡ್ಯ ಇವತ್ತು ಅಭಿವೃದ್ಧಿಗೂ ಕೂಡ 30 ಕೋಟಿ 35 ಕೋಟಿ ಅಷ್ಟು ನಮ್ಮ ಮಂಡ್ಯ ತಾಲೂಕಿಗೆ ಮಾತ್ರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಒಳಗೆ ಅನುದಾನಗಳನ್ನ ಹೆಚ್ಚಾಗಿ ಕೊಡ್ತಾವ್ರೆ. ಅಭಿವೃದ್ಧಿಗಳಿಗೆ ಕಾಲೇಜ್ ಆಗ್ಬೋದು, ಸ್ಕೂಲ್ಸ್ ಆಗ್ಬೋದು, ಎಲ್ಲನೂ ಕೂಡ ಇವತ್ತು BZ ಜಮೀರ್ ಅಹ್ಮದ್ ಖಾನ್ ಒಂದು ಅಧಿಕಾರ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಥರದ್ದು ಎಲ್ಲ ಸಮಾಜದ ಜನಕ್ಕೂ ಕೂಡ ಸಹಾಯ ಮಾಡ್ತಿದ್ದಾರೆ. ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡಲಿ, ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ. ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ HB ವಿಜಯ್ ಕುಮಾರ್ ಮಾತನಾಡಿ, ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಇನ್ನಷ್ಟು ರಾಜ್ಯದ ಜನತೆಗೆ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ಸಚಿವರು, ಕರ್ನಾಟಕದ ಕರ್ಣ, ನಮ್ಮ ನಾಯಕರಾದಂಥ ಜಮೀರ್ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಮಮತೆಯ ಮಡಿಲಿನ ಸಹಯೋಗದೊಂದಿಗೆ ಇವತ್ತು ಬೆಳಗಿನ ಉಪಹಾರ ಹಾಗೆ ಒಳರೋಗಿಗಳಿಗೆ ಹಣ್ಣು ವಿತರಣೆಯ ಕಾರ್ಯಕ್ರಮವನ್ನು ನಮ್ಮ ಮೂಡ ಅಧ್ಯಕ್ಷರಾದ ನಯೀಂ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಣ್ಣವರು, ನಗರಸಭಾ ಸದಸ್ಯರುಗಳಾದಂಥ ಪೂರ್ಣಿಮಕ್ಕವರು, ಪವಿತ್ರಕ್ಕವರು, ಶ್ರೀಧರಣ್ಣವರು, ದೊಡ್ಡಯ್ಯನವರು, ಎಲ್ಲರೂ ಜಾಕೀರಣ್ಣವರು ಎಲ್ಲರೂ ಸಹ ಭಾಗವಹಿಸಿ ಹಾಗೆ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ, ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ, ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ, ಇನ್ನಷ್ಟು ಅವರು ರಾಜ್ಯದ ಜನತೆಗೆ ನಿರಂತರವಾಗಿ ಸೇವೆಯನ್ನು ಮಾಡಲಿ ಅಂತ ತಮ್ಮ ಮೂಲಕ ಹಾರೈಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಶ್ರೀಧರ್, ಪೂರ್ಣಿಮಾ, ಪವಿತ್ರ ಬೋರೇಗೌಡ, ಜಾಕೀರ್ ಪಾಷಾ, ಶ್ರೀನಿವಾಸ್, ಮುಡಾ ಸದಸ್ಯರಾದ ಎನ್ ದೊಡ್ಡಯ್ಯ, ಅರುಣ್ ಕುಮಾರ್, ನಗರಸಭೆ ಮಾಜಿ ಸದಸ್ಯ ಅನಿಲ್ ಕುಮಾರ್, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ಕುಮಾರ್, ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಅಧ್ಯಕ್ಷ ಮುಜಾಹಿದ್, ಜಬೀವುಲ್ಲಾ, ಅಭಿಲಾಷ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಮದ್ದೂರು ತಾಲೂಕಿನೆಲ್ಲೆಡೆ ರೈತರಿಗೆ ಅಗತ್ಯವಾಗಿ ಬೇಕಾಗಿರುವ ಯೂರಿಯಾ ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಂಡಿರುವುದಾಗಿ ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಯ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ರಾಜ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುವ ಯೂರಿಯಾವನ್ನು ನೀಡಬೇಕಾಗಿರುವ ಕೇಂದ್ರ ಸರ್ಕಾರವು ಈ ವಿಷಯದಲ್ಲೂ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ. ಅದರಿಂದಾಗಿ ರಾಜ್ಯದ ಹಲವಾರು ಕಡೆಗಳಲ್ಲಿ ಯೂರಿಯಾ ರಸಗೊಬ್ಬರವನ್ನು ರೈತರಿಗೆ ವಿತರಿಸುವಲ್ಲಿ ತೊಂದರೆಯಾಗಿತ್ತು. ಆದರೆ ಸಮರ್ಪಕವಾಗಿ ಪೂರೈಸಲು ರಾಜ್ಯ ಸರ್ಕಾರವು ಮುಂದಾಗಿದ್ದು, ಅಂತೆಯೇ ತಾಲೂಕಿನಲ್ಲಿಯೂ ಎಲ್ಲಾ ಕಡೆ ನಿನ್ನೆಯಿಂದ ಯೂರಿಯಾ ರಸಗೊಬ್ಬರವು ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ವಿತರಿಸಲಾಗುತ್ತಿದೆ ಎಂದರು. ಈಗ ಯೂರಿಯಾ ಈಗ ತಾನೇ ನಾನು ಬರಬೇಕಾದ್ರೆ ಸೊಸೈಟಿ ನಿಲ್ಲಿಸಿದೆ, ಯೂರಿಯಾ ಬಂದಿದೆ. ನಮ್ಮಲ್ಲೇನು ಇಲ್ಲಿ ಕೊರತೆ ಕಾಣ್ತಾ ಇಲ್ಲ. ಅದು ಏನಂದರೆ ಯೂರಿಯಾ ನಾವು ತಯಾರು ಮಾಡುವಂಥದ್ದಲ್ಲ, ಕರ್ನಾಟಕ ರಾಜ್ಯದಿಂದ ಏನು ತಯಾರು ಮಾಡೋದು ಅದು ಸೆಂಟ್ರಲ್ಲಿಂದ ಬರುವಂಥದ್ದು. ಅವರು ಅವಧಿ ಒಳಗಡೆ ಪೂರೈಕೆ ಮಾಡಿದ್ರೆ ಇಲ್ಲಿ ಕೊಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಅವರಿಂದ ಇದು ಅನಾನುಕೂಲ ಆಗ್ತಾಯಿದೆ. ನಮ್ಮ ಸರ್ಕಾರದಿಂದ ಏನೂ ಇಲ್ಲ, ಬಂದಂಗೆ ಈಗ ಬಂದಿದೆ, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದು ಕೇಂದ್ರ ಸರ್ಕಾರದ ಸಮಸ್ಯೆ. ಸರ್, ಬಂದಳಿ ಏತ ನೀರಾವರಿ ಇದ್ದು ಈಗಾಗಲೇ ಅದಕ್ಕೆ ಭಾಳಷ್ಟು ತೊಂದರೆಗಳಿತ್ತು, ಎಲೆಕ್ಟ್ರಿಕ್ ಸಮಸ್ಯೆ ಇತ್ತು, ಅನುದಾನದ ಕೊರತೆ ಇತ್ತು. ಇವೆಲ್ಲವನ್ನು ಸರಿಪಡಿಸಿ ಮತ್ತು ರೈತರುಗಳದ್ದು ಕೂಡ ಅಬ್ಜೆಕ್ಷನ್ ಇತ್ತು, ಟವರ್ಗಳನ್ನ ಮಾಡಬಾರ್ದು ಅಂತ. ಇವೆಲ್ಲ ರಾಜೀವ್ ಇಲ್ಲೇ ಇದ್ದಾರೆ, ಅವರೆಲ್ಲ ಸೇರಿ ಸುಮಾರು ಒಂದು 5-6 ಸುತ್ತು ಮೀಟಿಂಗ್ಗಳನ್ನ ಮಾಡಿ ಎಲ್ಲ ರೈತರು ಮನವೊಲಿಸಿ ಅವ್ರಿಗೇನು ಪರಿಹಾರ ಕೊಡಬೇಕು ಅದರ ವ್ಯವಸ್ಥೆನ ಎಲ್ಲ ಕೂಡಿಸಿ ಇವತ್ತು ಆಲೆ ಟವರು ಒಂದು ಹಂತಕ್ಕೆ ಮೇಲೆ ಬಂದಿವೆ. ಈಗ ಫೈನಲ್ಲಾಗಿ ಈಗ ನೆನೆ ತಾನೇ ಅದಕ್ಕೂ ಕೂಡ ಅಡಿಷನಲಿ ಒಂದು 5 ಕೋಟಿ ಅವಶ್ಯಕತೆ ಎಲೆಕ್ಟ್ರಿಕ್ ವರ್ಕ್ಗೆ, ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಡಿಸಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ಜನರಿಗೆ ಸಮರ್ಪಣೆ ಮಾಡೋ ಕೆಲಸ. ಈ ಸಂದರ್ಭದಲ್ಲಿ ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್, ಮುಖಂಡರಾದ ಮಾದೇಶ್, ಮಹದೇವು, ಪುಟ್ಟಸ್ವಾಮಿ, ಹೊನ್ನಲಗೆರೆ ಸ್ವಾಮಿ, ಸಿದ್ದರಾಜು, ಬೋರಯ್ಯ, ಶ್ರೀನಿವಾಸ್ ಗೌಡ, ಚಿದಂಬರಮೂರ್ತಿ, ಆಲೂರು ಕುಮಾರ್, ರಾಜೇಂದ್ರ ಇದ್ದರು. ಭಾರತೀನಗರದ ಭಾರತಿ ಕುವೆಂಪು ಸಭಾಂಗಣದಲ್ಲಿ ನಿವೃತ್ತಿಗೊಂಡ ಭಾರತಿ ಶಾಲೆಯ ಸಹ ಶಿಕ್ಷಕ ಜಗದೀಶ್ ಅವರನ್ನು ಬಿಇಟಿ ಸಿಇಒ ಆಶಯ್ ಮಧು ಮಾದೇಗೌಡ ಅವರು ಅಭಿನಂದಿಸಿ ಗೌರವಿಸಿದರು. ನಂತರ ಮಾತನಾಡಿದ ಆಶಯ್, ಜಗದೀಶ್ ರವರು ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂತ ಇಲ್ಲೇ ನೋಡುತ್ತಿದ್ದೀರಾ. ಸರ್, ನಮ್ಮ ಸಂಸ್ಥೆ ಮರೆಯಬೇಡಿ, ಇದು ನಿಮ್ಮ ಸಂಸ್ಥೆ ಎಂದರು. ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂತ, ಏನೇ ತೊಂದರೆ ಇರಲಿ ನಿಮ್ಮ ಟೀಚರ್ಸ್ಗಳು ಯಾರೇ ಸ್ಪಂದಿಸ್ತಾ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಟ್ರಸ್ಟ್ ಆಫೀಸಲ್ಲಿ ಇರ್ತೀನಿ, ಬನ್ನಿ, ಏನೇ ತೊಂದರೆ ಇರಲಿ ಬಂದು ಹೇಳ್ಕೊಳ್ಳಿ, ನಿಮ್ದು ಏನಿದೆ ತೊಂದರೆಗಳನ್ನ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ನಾನು ಭಾವಿಸಿದ್ದೀನಿ. ಇದೇ ಥರ ಜಗದೀಶ್ ಅವ್ರಿಗೂ ಈಗ ರಿಟೈರ್ ಆಗ್ತಿದೆ ಅಂದ್ಬಿಟ್ಟು ಸಂಸ್ಥೆ ಮರೆತುಬಿಡಿ, ಆದಷ್ಟು ಬರ್ತಾ ಇದೆ. ಇನ್ನೊಂದು ಸಂಸ್ಥೆ ಅಂತೂ ನಮ್ಮದು ಇನ್ನೂ 2-3 ಕ್ಯಾಂಪಸ್ ಇದೆ. ಎಲ್ಲೆಲ್ಲಿ ನಿಮ್ಮ ಕರ್ತವ್ಯ ಏನೊಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲಿ ಬೇಕಿದೆ ಅಲ್ಲಿ ಕೊಡಿ, ಇನ್ನೂ ನಮ್ಮ ಸಂಸ್ಥೆ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನನ್ನ ಈ ಕಾರ್ಯಕ್ರಮ ಕರೆದಕ್ಕೆ ನನ್ನ ಗೌರವದಿಂದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಂತರ ಜಗದೀಶ್ ಮಾತನಾಡಿ, ನಾನು ಮಕ್ಕಳಿಗೆ ಸಮಯ ವ್ಯರ್ಥ ಮಾಡದೆ ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ನನ್ನ ವೃತ್ತಿ ಜೀವನ ನನಗೆ ತೃಪ್ತಿ ತಂದಿದೆ ಎಂದರು. ಇದು ಕಾರಣ ಯಾರಪ್ಪ ಅಂತಂದ್ರೆ ಜಿ ಮಾದೇಗೌಡರು. ಅವರಿಲ್ಲ ಅಂದಿದ್ರೆ ನಾನು ಈ ನನ್ನನ್ನು ಗುರುತಿಸ್ ಜಗದೀಶ್ ಅಂತ ಯಾರು ಅಂತ ಕೇಳಿ ಗುರುತಿಸೋರೇ ಇರಲಿಲ್ಲ. ಇನ್ನು ಋಣಗಳಿರುತ್ತಂತೆ, ತಂದೆ ತಾಯಿಗಳ ಋಣ, ಸ್ನೇಹಿತರ ಋಣ, ಬಂಧು ಬಾಂಧುಗಳ ಋಣ ಅಂತ. ಆ ಎಲ್ಲ ಬಂಧುಗಳ ಋಣಕ್ಕಿಂತ ನನಗೆ ಭಾರತೀಯ ಸಂಸ್ಥೆಯ ಋಣ ಜಾಸ್ತಿ ಆಗಿದೆ. ಅದು ಬಹಳ ಜಾಸ್ತಿ ತೀರಿಸಲಾಗದಂತ ಋಣ ನನ್ನ ಮೇಲಿದೆ. ಯಾಕಪ್ಪ ಅಂದ್ರೆ BEd ಮಾಡಿಕೊಂಡು ನನ್ನ ಹತ್ರ ಅವಾಗ ಬಹಳ ಕಷ್ಟದಲ್ಲಿದ್ದೆ. ನಾನು BEd ಮಾಡುವಂತ ಸ್ಥಿತಿಲಿ ಇರಲಿಲ್ಲ. BEd ಮಾಡಲೇಬೇಕು ಅಂತ ಹೇಳಿ ದುಡ್ಡು ಹೊಂದಿಸ್ಕೊಂಡು ಬಿ ಬಸವರಾಜ್ ಹತ್ರ ಹೋದೆ. ನಾನು BEd ಮಾಡಲೇಬೇಕು ಅಂತ. ಅವರು ಜಿ ಮಾದೇಗೌಡರು ಕರ್ಕೊಂಡವರು
ಬೆಳ್ಳಲು ಚೌಡೆಯನ್ನು ಫೋನ್ ಮಾಡಿ ಸೀಟ್ ಕೊಟ್ಟು, ಸೀಟೆಲ್ಲ ಮುಗಿದೋಗ್ಬಿಟ್ಟು ಲೇಟಾಗಿ ಹೋಗಿದ್ದೆ, ಸೀಟ್ ಕೊಡಲೇಬೇಕು ಅಂತೇಳಿ ಆವಾಗ 7,500 ರೂಪಾಯಿ ಕೊಟ್ಟು BEd ಮಾಡಿಸ್ಕೊಂಡು ಮಾದೇವರು. ಈ ಸಂದರ್ಭದಲ್ಲಿ ಭಾರತಿ ಕಾಲೇಜು ಟ್ರಸ್ಟಿಗಳು, ಎಲ್ಲ ಉಪನ್ಯಾಸಕರು, ಶಿಕ್ಷಕ ವೃಂದದವರು ಇದ್ದರು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಪ್ರಥಮ ಸಮ್ಮೇಳನ ಮಳವಳ್ಳಿ ತಾಲೂಕು ಕಸಬಾ ಹೋಬಳಿಯ ನಡುಮಾರ್ಗದ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ರಾಜ್ಯ ಅಧ್ಯಕ್ಷರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಬಾಣಸಮುದ್ರ ಗ್ರಾಮದ ಪುಟ್ಟಲಕ್ಷ್ಮಮ್ಮ ಧ್ವಜಾರೋಹಣ ಮಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಹನುಮೇಶ ಮಾತನಾಡಿ, ಇತ್ತೀಚೆಗೆ ಕೇರಳ ಮುಖ್ಯಮಂತ್ರಿ ಹಾಗೂ ಮಳೆಯ ಪ್ರವಾಹದಿಂದ ನಿಧನರಾದವರಿಗೆ, ವಿಮಾನ ಅಪಘಾತದಲ್ಲಿ ಸಾವಿಗೀಡಾದವರಿಗೆ 1 ನಿಮಿಷ ಮೌನ ಆಚರಿಸಿದರು. ಸುನೀತ್ ಚೋಪ್ರಾ ಅಂತ ಹೇಳಿ ಅವರು ಈ ಕಾಲದಲ್ಲಿ ಮರಣ ಹೊಂದಿದ್ದಾರೆ. ಅಲ್ಲದೆ ಈಗ ಉತ್ತರ ಭಾರತದಲ್ಲಿ ಏನೋ ಈ ಮಳೆ ಬಂದು ಮನೆಗಳೆಲ್ಲ ಕೊಚ್ಚಿ ಹೋಗಿ ಅವರು ಬಡವರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಮತ್ತೆ ಮೊನ್ನೆ ತಾನೇ ಅಲಹಾಬಾದ್ನಲ್ಲಿ ಒಂದು ಏನೋ ಏರೋಪ್ಲೇನ್ ಹೋಗ್ತಾ ಇರಬೇಕಾದ ವಿಮಾನ ನಂತರ ಕರ್ನಾಟಕ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟಮಾದು ಮಾತನಾಡಿ, ಇತ್ತೀಚೆಗೆ ನಮ್ಮ ರಾಷ್ಟ್ರ ಹಾಗೂ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆ ಕುಲಗಿಟ್ಟಿದ್ದು, ಕೃಷಿ ಕೂಲಿಕಾರರನ್ನು ನಿರ್ಮೂಲನೆ ಮಾಡಲು ನಿಂತಿದ್ದಾರೆ ಎಂದರು. ಬಹಳ ಪ್ರಮುಖವಾಗಿ ಇವತ್ತು ಈ ಸಮ್ಮೇಳನ ಬಹಳ ಸಂಕಷ್ಟಮಯದ ಸಂದರ್ಭದಲ್ಲಿ ಈ ಸಮ್ಮೇಳನವನ್ನು ಮಾಡ್ತಾ ಇದೆ. ಒಂದು ಕಡೆ ರಾಷ್ಟ್ರದ ಒಂದು ಆರ್ಥಿಕ ನೀತಿಗಳು ಸಂಪೂರ್ಣವಾಗಿ ಕುಲಗೆಟ್ಟೋಗಿದ್ದಾವೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಒಳಗಡೆನೂ ಸಹ ಸಾಕಷ್ಟು ವ್ಯತ್ಯಾಸಗಳು ನಡೀತಾ ಇದ್ದಾವೆ. ಅದು ಸಾಲದು ಅಂತ ಹೇಳಿ ಉದ್ಯೋಗ ಖಾತ್ರಿ ಪ್ರಶ್ನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇವತ್ತು ಸಾಕಷ್ಟು ವಂಚನೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ ಇವತ್ತು ನಾವು ಈ ಕೂಲಿಕಾರ ಸಂಘದ ವಲಯ ಸಮ್ಮೇಳನವನ್ನು ಆಚರಿಸ್ತಾ ಇದ್ದೀರಿ, ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ನಮಗೆ ಗಮನಕ್ಕೆ ತಂದು ಈ 10 ವರ್ಷವನ್ನು ಪೂರೈಸಿ ಕೇಂದ್ರದಲ್ಲಿರುವಂಥ ಮೋದಿ ಸರ್ಕಾರ 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಒಂದು ರೀತಿ 11 ಅವತಾರಗಳನ್ನು ಎತ್ತದಂತ ಕೀರ್ತಿ ಮೋದಿಯವರಿಗೆ ಸಲ್ಲುತ್ತೆ. 11 ವರ್ಷಕ್ಕೆ 11 ಅವತಾರವನ್ನು ಎತ್ತಿದೆ. ಅವತಾರವನ್ನು ಎತ್ತಿ ಈಗ 11ನೇ ವರ್ಷದ ಸಂದರ್ಭದಲ್ಲಿ ಪೆಹಲ್ಗಾಮ್ನಲ್ಲಿ, ನಮ್ಮ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಲ್ಲಿ ಅಮಾಯಕರ ಮೇಲೆ ಗುಂಡಾರಿಸಿ 22 ಜನ ಕೊಂದ ಮೇಲೆ ಒಂದು ಸಣ್ಣ ಯುದ್ಧವನ್ನು ಪಾಕಿಸ್ತಾನ ಮೇಲೆ ಮಾಡಿದ್ದನ್ನು ಇಡೀ ಜಗತ್ತಿನ ಒಂದು ದೊಡ್ಡ ಘಟನೆ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಅದಲ್ಲ, ಅದೊಂಥರ ಪರಚುಗುಂಡಿ ಒಳಗಡೆ ನಾವು ಗುದ್ದಾಡದಂಗೆ ಆಗಿದೆ. ನಿಜವಾಗಿ ಆಗ್ಬೇಕಾ. ಕಾರ್ಯಕ್ರಮದಲ್ಲಿ ಶಿವಮಲ್ಲು, ಅರುಣ್ ಪಾಪಣ್ಣ, ತಾಳೆಹಳ್ಳ ಲಕ್ಷ್ಮಿ, ಗೊಲ್ಲರಹಳ್ಳಿ ಲಕ್ಷ್ಮಿ ಹಾಜರಿದ್ದರು. ತಲಕಾಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾದ 1ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮ ಕೊಠಡಿಯ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೋಭಾ ಮಲ್ಲಣ್ಣಿ ನೆರವೇರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಗಾಯತ್ರಿಯವರು ಮಾತನಾಡಿ, ಪ್ರಪ್ರಥಮವಾಗಿ ನಮ್ಮ ತಲಕಾಡು ಹೋಬಳಿಯಲ್ಲಿ ತ್ರಿಭಾಷಾ ಮಾಧ್ಯಮದಲ್ಲಿ 1ನೇ ತರಗತಿ ಆರಂಭಿಸಿದ್ದೇವೆ. ಬಹಳ ವರ್ಷಗಳಿಂದ ಪೋಷಕರ ಕೋರಿಕೆಯಾಗಿತ್ತು. ಸರ್ಕಾರ ಅದನ್ನು ನೆರವೇರಿಸಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ. ಈಗಾಗಲೇ 24 ಮಕ್ಕಳು ದಾಖಲಾಗಿದ್ದಾರೆಂದರು. ತಲಕಾಡು ಹೋಬಳಿಯಲ್ಲಿ ಪ್ರಪ್ರಥಮವಾಗಿ ದ್ವಿಭಾಷಾ ಮಾಧ್ಯಮದಲ್ಲಿ 1ನೇ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇದು ಪೋಷಕರ ಕೋರಿಕೆಯಾಗಿತ್ತು. ಆ ಕೋರಿಕೆಯನ್ನು ಘನ ಸರ್ಕಾರ ಈಡೇರಿಸಿದೆ. ಹಾಗಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಶಿಕ್ಷಣ ಸಚಿವರಿಗೆ ಹಾಗೂ ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಸಹ ನಾನು ಗ್ರಾಮಸ್ಥರ ಪರವಾಗಿ, STMC ಪರವಾಗಿ ಧನ್ಯವಾದಗಳನ್ನು
ಅರ್ಪಿಸ್ತಾ ಶಿಕ್ಷಕಿ ತುಳಸಿಬಾಯಿ ಮಾತನಾಡಿ, ಡಯಟ್ನಲ್ಲಿ ನಮಗೆ 15 ದಿನಗಳ ತರಬೇತಿ ನೀಡಿದ್ದಾರೆ. ಮಕ್ಕಳಿಗೆ ಇದು ನಿಜವಾಗಿಯೂ ಸುಯೋಗ ಎಂದರು. 2019 ಇದು ಸ್ಟಾರ್ಟ್ ಆಗಿದ್ದು ಸರ್, ಇಂಗ್ಲೀಷ್ ಮೀಡಿಯಂ ಕ್ಲಾಸ್. ಡಯಟಲ್ಲಿ ನಮಗೆ 15 ದಿನ ಟ್ರೈನಿಂಗ್ ಕೊಟ್ಟಿದ್ರು. ಅದು ರಜಾ ದಿನಗಳಲ್ಲೇ ಸ್ವಲ್ಪ ಆಗ ಹೋಗ್ಬೇಕಂದ್ರೆ ಸ್ವಲ್ಪ ಹಿಂದೆಟ್ ಆಗ್ತಾನೆ ಇದ್ವಿ. ಕಡೆಗೆ ಮೂಮೆಂಟ್ ಯಾರ್ದು ಹೋಗ್ತಾ ಇದ್ದಾಗ ನಾನು ಹೋದೆ. 15 ದಿನ ಟ್ರೈನಿಂಗ್ ತಗೊಂಡು ಅಲ್ಲಿ ನಮ್ಮ ಮೂಗರಲ್ಲೂ ಕೆಲಸ ಮಾಡಿ ಈ ವರ್ಷ ಇಲ್ಲಿ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಗೋವಿಂದರಾಜ್, ಸದಸ್ಯರುಗಳಾದ ಗೀತಾ, ಪಲ್ಲವಿ, ಸೌಮ್ಯ, ದರ್ಶಿನಿ, ಜಯಶೀಲ ಮಹದೇವಸ್ವಾಮಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ನರಸಿಂಹ ಮಾದನಾಯಕ ಸೇರಿದಂತೆ ಶಾಲೆಯ ಶಿಕ್ಷಕವೃಂದ ಹಾಜರಿದ್ದರು.